ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಭಾರತದ ಇತಿಹಾಸದಲ್ಲಿ ಒಂದು ಯುಗಾರಂಭದ ಘಟನೆ ಅಂದರೆ ಅತಿಶಯೋಕ್ತಿ ಆಗಲಾರದು. ಇಂದಿನ ಕರ್ನಾಟಕ, ತಮಿಳುನಾಡು, ಗೋವಾ, ಆಂಧ್ರಪ್ರದೇಶ, ತೆಲಂಗಾಣ, ಕೇರಳ ಮತ್ತು ಒಡಿಶಾ ಒಳಗೊಂಡಂತೆ ಪೂರ್ವದ ಕರಾವಳಿಯಿಂದ ಹಿಡಿದು ದಕ್ಷಿಣ ಭಾರತದ ಪಶ್ಚಿಮದ ಕರಾವಳಿಯವರೆಗೆ ಹಬ್ಬಿದ್ದ ಈ ಮಹಾ ಸಾಮ್ರಾಜ್ಯ ಹುಟ್ಟಿದ್ದು ಹಿಂದೂಗಳು ಪ್ರೀತಿಸುವ ಮತ್ತು ಪೂಜಿಸುವ ಪ್ರತಿಯೊಂದು ವಿಷಯವೂ ಸಂಪೂರ್ಣ ವಿನಾಶದ ಅಂಚಿನಲ್ಲಿದ್ದಂಥ ದುರಿತ ಸಂದರ್ಭದಲ್ಲಿ. ಮೊಹಮ್ಮದ್ ಬಿನ್ ತುಘಲಕ್ ದಕ್ಷಿಣ ಭಾರತದ ಹಿಂದೂಗಳ ಮೇಲೆ ದೌರ್ಜನ್ಯ ಎಸಗುತ್ತಿದ್ದ ಸಂದರ್ಭದಲ್ಲಿ ದೆಹಲಿ ಸುಲ್ತಾನರ ಅಧೀನದಲ್ಲಿದ್ದರೂ ಹೊಯ್ಸಳರ ರಾಜ 3ನೇ ವೀರಬಲ್ಲಾಳ ಅದೊಮ್ಮೆ ಹಿಂದೂಗಳ ಪರ ನಿಲ್ಲಲು ಮತ್ತು ಹೋರಾಡಲು ನಿರ್ಧರಿಸಿ ತಿರುವಣ್ಣಾಮಲೈನಲ್ಲಿ ಒಂದು ಸಭೆ ಕರೆದ. ಈ ಸಭೆಯಲ್ಲಿ ಮುಖ್ಯವಾಗಿ 4 ರಾಜಮನೆತನಗಳವರು ಭಾಗವಹಿಸಿದ್ದರು. ಅವರಲ್ಲಿಯೂ ಅತ್ಯಂತ ಗಮನಾರ್ಹವಾದವರು ಮೊದಲನೇ ಹರಿಹರ ಮತ್ತು ಅವನ ಸಹೋದರರುಗಳಾದ ಬುಕ್ಕರಾಯ, ಕಂಪನ, ಮುದ್ದಪ್ಪ, ಮಾರಪ್ಪ. ಅವರೆಲ್ಲರೂ 3ನೇ ವೀರಬಲ್ಲಾಳನ ಸೇವೆಯಲ್ಲಿ ಮುಖ್ಯ ಪಾತ್ರಧಾರಿಗಳಾಗಿದ್ದವರು. ದಕ್ಷಿಣದಲ್ಲಿ ಹೋರಾಟ ಮಾಡುವ, ಪ್ರಭಾವ ಬೀರುವ ಯಾವುದೇ ಕೇಂದ್ರೀಕೃತ ಅಧಿಕಾರ, ಕೇಂದ್ರ ಅಥವಾ ಸಾಮ್ರಾಜ್ಯವಿಲ್ಲ ಮತ್ತು ಮತಾಂಧರ ಆಕ್ರಮಣದ ವಿರುದ್ಧ ಹೋರಾಡಲು ಸಮರ್ಥವಾದ ಸೈನ್ಯದ ಬಲವಿಲ್ಲ ಎಂದು ಆ ಸಭೆಯಲ್ಲಿ ಭಾಗವಹಿಸಿದವರಿಗೆ ಸ್ಪಷ್ಟವಾಗಿತ್ತು. ಆದ್ದರಿಂದ ಬಲವಾದ ಒಂದು ಏಕೀಕೃತ ಸಾಮ್ರಾಜ್ಯವನ್ನ ಸಂಘಟಿಸುವುದು ಮತ್ತು ಧಾರ್ಮಿಕವಾಗಿ ಮತಾಂಧ ಮುಸ್ಲಿಮರ ಆಕ್ರಮಣಗಳನ್ನ ತಡೆಯುವುದು ಅವತ್ತಿನ ಸಭೆಯ ಪ್ರಮುಖ ಸಂಕಲ್ಪವಾಯಿತು. 1336ರಲ್ಲಿ ಈ ಮಹತ್ ಕಾರ್ಯವನ್ನ ಮೊದಲನೇ ಹರಿಹರ ಮತ್ತು ಅವನ ಸಹೋದರರಿಗೆ ವಹಿಸಲಾಯಿತು. 3ನೇ ವೀರಬಲ್ಲಾಳನ ನೇತೃತ್ವದಲ್ಲಿ ಹರಿಹರನು ತುಂಗಭದ್ರಾ ನದಿಯ ದಡದಲ್ಲಿರುವ ಹಂಪಿಯಲ್ಲಿ ಒಂದು ಸಾಮ್ರಾಜ್ಯ ಸ್ಥಾಪನೆಗೆ ಅಡಿಗಲ್ಲು ಹಾಕಿದ. ಪಂಪಾಪುರ ಎಂದು ಕರೆಯಲ್ಪಡುವ ಹಂಪಿ ಅನಾದಿ ಕಾಲದಿಂದಲೂ ಯಾತ್ರಾ ಕೇಂದ್ರವಾಗಿದ್ದ ಸ್ಥಳ. ಇದು ರಾಮಾಯಣದ ಕಿಷ್ಕಿಂಧ ಪ್ರದೇಶ. ಭಗವಾನ್ ಶ್ರೀರಾಮನು ಸುಗ್ರೀವನನ್ನು ಭೇಟಿಯಾಗಿದ್ದು ಇದೇ ಪ್ರದೇಶದಲ್ಲಿ. ಆಗಿನ ಶೃಂಗೇರಿ ಮಠದ ಮಠಾಧೀಶರಾದ ವಿದ್ಯಾತೀರ್ಥರು ಹರಿಹರನ ಪ್ರಯತ್ನಗಳಿಗೆ ಆಶೀರ್ವದಿಸಿ ತಮ್ಮ ಶಿಷ್ಯರಾದ ವಿದ್ಯಾರಣ್ಯರನ್ನು ಈ ಮಹಾನ್ ಕಾರ್ಯಕ್ಕೆ ಸಹಾಯ ಮಾಡಲು ಮತ್ತು ಮಾರ್ಗದರ್ಶನ ಮಾಡಲು ಕಳುಹಿಸಿದರು. 1336ರಿಂದ 1346ರವರೆಗೆ ಹರಿಹರ ಮತ್ತು ಅವನ ಸಹೋದರರು ರಾಜ್ಯ ನಿರ್ಮಾಣದಲ್ಲಿ ಅವಿರತವಾಗಿ ತೊಡಗಿಕೊಂಡರು. ಹರಿಹರ ತನ್ನ ಸಹೋದರರನ್ನು ವಿವಿಧ ಆಯಾಕಟ್ಟಿನ ಸ್ಥಳಗಳಲ್ಲಿ ಮುಸ್ಲಿಂ ಆಕ್ರಮಗಳ ವಿರುದ್ಧ ಸೇನಾ ಕಾರ್ಯಾಚರಣೆ ನಡೆಸಲು ನೇಮಿಸಿದ. ಅವರೆಲ್ಲರ ಶೌರ್ಯ, ಸಾಹಸ, ಪ್ರಾಮಾಣಿಕತೆ, ಸಾತ್ವಿಕ ಶಕ್ತಿ ಮತ್ತು ರಾಜತಾಂತ್ರಿಕ ಕೌಶಲ್ಯಗಳಿಂದಾಗಿ ಕ್ರಮೇಣ ಸುತ್ತಮುತ್ತಲ ಎಲ್ಲ ಹಿಂದೂ ಮುಖ್ಯಸ್ಥರ ನಡುವೆ ಪ್ರಬಲವಾದ ಏಕತೆ ಮೂಡಿಸುವುದು ಸಾಧ್ಯವಾಯಿತು. ದಕ್ಷಿಣ ಭಾರತದಲ್ಲಿ ಮುಸಲ್ಮಾನ ದಾಳಿಕೋರರಿಂದ ಆಕ್ರಮಿತವಾಗಿದ್ದ ಅನೇಕ ಪ್ರದೇಶಗಳು ಮುಕ್ತವಾದವು. ವಿಜಯನಗರ ಸಾಮ್ರಾಜ್ಯವು ಉತ್ತರದ ಕೃಷ್ಣಾ ನದಿಯಿಂದ ದಕ್ಷಿಣದ ಕಾವೇರಿ ನದಿ ತಟದವರೆಗೂ ವಿಸ್ತರಿಸಿತು. ಹರಿಹರನ ನಂತರ ಅಧಿಕಾರಕ್ಕೆ ಬಂದ ಬುಕ್ಕರಾಯ ವಿಜಯನಗರ ಸಾಮ್ರಾಜ್ಯದ ನಿಜವಾದ ವಾಸ್ತುಶಿಲ್ಪಿ. ಅವನು ಮಹಾನ್ ಹೋರಾಟಗಾರ, ಮುಸ್ಲಿಮರ ವಿರುದ್ಧದ ಅನೇಕ ಯುದ್ಧಗಳನ್ನು ಗೆದ್ದವನು. ಇವನ ಆಡಳಿತಾವಧಿಯಲ್ಲಿ ಇಡೀ ದಕ್ಷಿಣ ಭಾರತವು ವಿಜಯನಗರದ ಸಾಮ್ರಾಜ್ಯದ ಆಳ್ವಿಕೆಗೆ ಒಳಪಟ್ಟಿತ್ತು. ತುಳುವ ವಂಶದ ಶ್ರೀಕೃಷ್ಣ ದೇವರಾಯ ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ಆಡಳಿತಗಾರ. ಇವನ ಆಳ್ವಿಕೆಯಲ್ಲಿ ಸಾಮ್ರಾಜ್ಯವು ಉತ್ತುಂಗದ ಹಂತ ತಲುಪಿತು. ಅವನು ಅಶೋಕ, ಸಮುದ್ರಗುಪ್ತ ಮತ್ತು ಹರ್ಷವರ್ಧನರಂತಹ ಭರತ ವರ್ಷದ ಚಕ್ರವರ್ತಿಗಳ ಸಾಲಿನಲ್ಲಿ ಸ್ಥಾನ ಪಡೆದುಕೊಂಡ. ಶ್ರೀಕೃಷ್ಣ ದೇವರಾಯ ಅಸಾಧಾರಣ ಯೋಧ ಹಾಗೂ ಮಹಾನ್ ಸೇನಾಧಿಪತಿ, ಜೊತೆಗೆ ಅದ್ಭುತವಾದ ಯುದ್ಧ ತಂತ್ರಜ್ಞ ಕೂಡ. ವಿಜಯನಗರದ ಇತಿಹಾಸದಲ್ಲಿ ಅತ್ಯಂತ ನಿರ್ಣಾಯಕ ಘಟ್ಟದಲ್ಲಿ
ಸಿಂಹಾಸನ ಏರಿದ ಅವನು ಪಟ್ಟಕ್ಕೇರಿದ ಕೂಡಲೇ ಸಾಲು ಸಾಲು ಯುದ್ಧಗಳನ್ನ ಮಾಡಬೇಕಾಯಿತು. 1509ರಿಂದ 1530ರವರೆಗಿನ ತನ್ನ 21 ವರ್ಷಗಳ ಆಡಳಿತಾವಧಿಯಲ್ಲಿ ಅವನು 1510ರಿಂದ 1521ರವರೆಗೆ ಸುಮಾರು 11 ವರ್ಷಗಳಷ್ಟು ಸುದೀರ್ಘ ಕಾಲ ನಿರಂತರವಾಗಿ ಯುದ್ಧಗಳನ್ನು ಎದುರಿಸಿದ. ಮೇಲಿಂದ ಮೇಲೆ ನಡೆಯುತ್ತಿದ್ದ ಯುದ್ಧಗಳ ನಡುವೆ ವಿರಾಮವಿರುತ್ತಿದ್ದೇ ಬಹಳ ಕಡಿಮೆ. ಆ ಸಮಯವೆಲ್ಲ ಕಳೆಯುತ್ತಿದ್ದದ್ದು ಯುದ್ಧದ ಸಾಮಗ್ರಿಗಳ ವ್ಯವಸ್ಥೆ ಮತ್ತು ಬೃಹತ್ ಸಿದ್ಧತೆಗಳಿಗೆ. ಹಾಗಾಗಿ ರಾಜನಿಗೆ ವಿಶ್ರಾಂತಿ ಅನ್ನುವುದು ದೂರದ ಮಾತು. ತನ್ನ ಆಳ್ವಿಕೆಯಲ್ಲಿ 14 ಪ್ರಮುಖ ಯುದ್ಧಗಳನ್ನ ಮಾಡಿ ಎಲ್ಲವನ್ನೂ ಗೆದ್ದವನು ಅವನು. ಅವುಗಳಲ್ಲಿ ಗಮನಾರ್ಹವಾದವು ಬಿಜಾಪುರ, ಅಹಮದ್ ನಗರ ಮತ್ತು ಗೋಲ್ಕೊಂಡಾದ 3 ಸುಲ್ತಾನರ ವಿರುದ್ಧ ಪಡೆದ ವಿಜಯ. ಶ್ರೀಕೃಷ್ಣ ದೇವರಾಯನ ಈ ಅಸಾಧಾರಣ ಮಿಲಿಟರಿ ಯಶಸ್ಸಿಗೆ ಕಾರಣ ಅವನು ಸೈನ್ಯದಲ್ಲಿ ಮತ್ತು ಅದರ ಆಡಳಿತದಲ್ಲಿ ತಂದ ಸುಧಾರಣೆಗಳು. ವಿಜಯನಗರದ ಸೈನ್ಯವನ್ನು ಕಾಲದ ಅಗತ್ಯಕ್ಕೆ ತಕ್ಕಂತೆ ಸಂಪೂರ್ಣವಾಗಿ ಸುಧಾರಿಸಿದ್ದ ಅವನು. ಸಾಂಪ್ರದಾಯಿಕ ವ್ಯವಸ್ಥೆಗಳ ಜೊತೆಗೆ ಒಂದು ಕೇಂದ್ರೀಯ ಸೈನ್ಯವನ್ನು ರಚಿಸಿ ಇಟ್ಟುಕೊಂಡಿದ್ದ. ಈ ಕೇಂದ್ರೀಯ ಪಡೆ ನೇರವಾಗಿ ರಾಜನ ಅಧೀನದಲ್ಲಿತ್ತು. ಇದರಲ್ಲಿ 1,00,000 ಕಾಲಾಳುಗಳ ಪದಾತಿದಳ, 20,000 ಅಶ್ವದಳ ಮತ್ತು 820 ಆನೆಗಳ ಗಜದಳ ಇದ್ದವು. ಕತ್ತಿಗಳು, ಖಡ್ಗಗಳು, ಈಟಿಗಳು, ಯುದ್ಧದ ಕೊಡಲಿಗಳು, ಲೋಹದ ಬಿಲ್ಲುಗಳು, ಕಸ್ತೂರಿಗಳು ಮತ್ತು ಪಿರಂಗಿಗಳು ಎಲ್ಲದರ ಬಳಕೆಯಲ್ಲೂ ಪಳಗಿತ್ತು ಅವನ ಪಡೆ. ಇವುಗಳೆಲ್ಲಕ್ಕೂ ಬೆನ್ನೆಲುಬಾಗಿ ಇದ್ದದ್ದು ಹಿಂದೆಂದೂ ಬೇರೆ ಯಾವ ರಾಜರ ಬಳಿಯೂ ಇರದಿದ್ದಂತಹ ಒಂದು ಸಮರ್ಥ ಗುಪ್ತಚರ ವ್ಯವಸ್ಥೆ. ಪ್ರತಿದಿನವೂ ರಾಜನಿಗೆ ತನ್ನ ರಾಜ್ಯದ ಆಂತರಿಕ ಬೆಳವಣಿಗೆಗಳು ಮತ್ತು ಬಾಹ್ಯ ಬೆದರಿಕೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಗಳು ತಿಳಿಯುತ್ತಿದ್ದವು. ಶ್ರೀಕೃಷ್ಣ ದೇವರಾಯ ಕೇವಲ ತನ್ನ ಸೈನಿಕರನ್ನು ಯುದ್ಧಕ್ಕೆ ದೂಡಿ ಅವರನ್ನು ಅವರ ಪಾಡಿಗೆ ಬಿಡುತ್ತಿರಲಿಲ್ಲ. ಅವರ ಯೋಗಕ್ಷೇಮಗಳ ಬಗ್ಗೆ ಅಪಾರ ಕಾಳಜಿ ವಹಿಸುತ್ತಿದ್ದ. ಅವರಿಗೆ ಪ್ರೀತಿ ವಿಶ್ವಾಸ ತೋರುತ್ತಿದ್ದ. ಪ್ರತಿ ಯುದ್ಧ ಮುಗಿದ ನಂತರವೂ ತನ್ನ ಸೈನ್ಯದ ಗಾಯಾಳುಗಳನ್ನು ತಾನೇ ಸ್ವತಃ ಹುಡುಕುತ್ತಾ ಯುದ್ಧಭೂಮಿಯಲ್ಲಿ ಸುತ್ತಾಡುತ್ತಿದ್ದ. ಗಾಯಾಳುಗಳಿಗೆ ತಕ್ಷಣವೇ ತಾನೇ ವೈದ್ಯಕೀಯ ಚಿಕಿತ್ಸೆಗಳ ವ್ಯವಸ್ಥೆ ಮಾಡುತ್ತಿದ್ದ. ವಿಜಯನಗರ ಸಾಮ್ರಾಜ್ಯದ ಆಡಳಿತವನ್ನು ಆರಂಭದಿಂದಲೂ ಮುನ್ನಡೆಸಿದ್ದು, ರೂಪಿಸಿದ್ದು ಮನು, ಕೌಟಿಲ್ಯ, ಶುಕ್ರ, ಭೀಷ್ಮ, ವಿದುರ ಮತ್ತು ಇತರ ಬೋಧನೆಗಳನ್ನೊಳಗೊಂಡ ಹಿಂದೂ ರಾಜಕೀಯ ತತ್ವಗಳು. ಇಡೀ ಸಾಮ್ರಾಜ್ಯವನ್ನು ಪ್ರಾಂತ್ಯಗಳಾಗಿ ವಿಂಗಡಿಸಲಾಗಿತ್ತು. ಮಂಡಲ ಮತ್ತು ಪ್ರಾಂತ್ಯಗಳನ್ನು ಮಂಡಲೇಶ್ವರರು, ಮುಖ್ಯಸ್ಥರು ನಿರ್ವಹಿಸುತ್ತಿದ್ದರು. ಪ್ರಾಂತ್ಯಗಳನ್ನು ಗ್ರಾಮ, ನಗರ ಮತ್ತು ನಾಡು ಎಂದು ವಿಂಗಡಿಸಲಾಗಿತ್ತು. ಆಯಾ ಗ್ರಾಮ ಮತ್ತು ನಗರಗಳಲ್ಲಿ ಅಲ್ಲಿನ ನಿವಾಸಿಗಳೇ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದರು. ಪ್ರತಿಯೊಂದು ಪಟ್ಟಣವೂ ನೇಕಾರರು, ಕುಂಬಾರರು, ಉಪ್ಪು ತಯಾರಕರು, ವ್ಯಾಪಾರಿಗಳು ಮತ್ತು ಇತರ ವೃತ್ತಿಪರರ ಬೀದಿಗಳನ್ನು ಹೊಂದಿತ್ತು. ಈ ಬೀದಿಗಳು ದಕ್ಷಿಣ ಭಾರತದ ಅನೇಕ ಪಟ್ಟಣಗಳಲ್ಲಿ ಇಂದಿಗೂ ಅಸ್ತಿತ್ವದಲ್ಲಿವೆ. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅನ್ನುವುದನ್ನು ಕೃಷ್ಣದೇವರಾಯನಷ್ಟು ಚೆನ್ನಾಗಿ ಅರಿತುಕೊಂಡಿದ್ದ ಇನ್ನೊಬ್ಬ ರಾಜ ಎಲ್ಲೂ ಇರಲಿಲ್ಲವೇನೋ. ಎತ್ತುಗಳನ್ನು ಖರೀದಿಸಲು, ಬಾವಿಗಳನ್ನು ಅಗೆಯಲು, ಹೆಚ್ಚುವರಿ ಭೂಮಿಯಲ್ಲಿ ಉಳುಮೆ ಮಾಡಲು ಎಲ್ಲದಕ್ಕೂ ಅವನು ಮುಂಗಡ ಬಂಡವಾಳ ಕೊಡುತ್ತಿದ್ದ. ಹಲವಾರು ಅಣೆಕಟ್ಟು, ಕೆರೆಗಳನ್ನು ನಿರ್ಮಿಸಿ ಹೊಲಗಳಿಗೆ ನೀರುಣಿಸಲು ವ್ಯವಸ್ಥಿತವಾದ ಕಾಲುವೆಗಳನ್ನು ನಿರ್ಮಿಸಿದ್ದ. ಹಂಪಿ ಬಳಿಯಲ್ಲಿ ತುಂಗಭದ್ರಾ ನದಿಗೆ ಅಡ್ಡಲಾಗಿ ಮೊದಲ ಅಣೆಕಟ್ಟು ನಿರ್ಮಿಸಿದವನೂ ಅವನೇ. ಈ ಅಣೆಕಟ್ಟಿನ ನೀರನ್ನು ಅಷ್ಟು ದೂರದಿಂದ ತನ್ನ ರಾಜಧಾನಿ ವಿಜಯನಗರಕ್ಕೆ ಮತ್ತು ಭತ್ತದ ಗದ್ದೆಗಳಿಗೆ ಹರಿಸುವುದಕ್ಕೂ ಆಗಿನ ಕಾಲದಲ್ಲೇ ಒಂದು ಅದ್ಭುತವಾದ ನೀರಾವರಿ ವ್ಯವಸ್ಥೆ ಮಾಡಿಕೊಂಡಿದ್ದ. ಅವನ ತೆರಿಗೆ ನೀತಿ ನ್ಯಾಯಯುತವಾಗಿತ್ತು. ತೆರಿಗೆಯ ಪ್ರಮಾಣವು ಪ್ರತಿಯೊಬ್ಬ ರೈತನ ಆದಾಯದ ಅವಲಂಬಿತವಾಗಿತ್ತು. ಆದಾಯ ಹೆಚ್ಚಾದರೆ ಮಾತ್ರ ತೆರಿಗೆ ಹೆಚ್ಚು, ನಷ್ಟ ಅನುಭವಿಸಿದವರಿಗೆ ಶೂನ್ಯ ತೆರಿಗೆ. ಈ ತೆರಿಗೆ ವ್ಯವಸ್ಥೆಯನ್ನು ರಾಯರೇಖಾ ಎಂದು ಕರೆಯಲಾಗಿದೆ.
ಇದೇ ವ್ಯವಸ್ಥೆಯನ್ನು ಮುಂದೆ ಬಿಜಾಪುರ, ಮರಾಠ ಮತ್ತು ಬ್ರಿಟಿಷ್ ಸರ್ಕಾರಗಳು ಅನುಸರಿಸಿದವು. ಹತ್ತಿಯನ್ನು ಹೇರಳವಾಗಿ ಬೆಳೆಯುತ್ತಿದ್ದರಿಂದ ಸಾಮ್ರಾಜ್ಯದ ಪ್ರತಿಯೊಂದು ಪಟ್ಟಣದಲ್ಲೂ ಹಲವಾರು ನೇಕಾರರಿದ್ದರು. ಮುದ್ರಿತ ಹತ್ತಿ ಬಟ್ಟೆಗಳು, ವಿವಿಧ ಬಣ್ಣದ ಕಚ್ಚಾ ರೇಷ್ಮೆಯನ್ನು ದೇಶೀಯ ಬಳಕೆಗಾಗಿ ಮತ್ತು ರಫ್ತಿಗಾಗಿ ತಯಾರಿಸಲಾಗುತ್ತಿತ್ತು. ಆಗಿನ ವಿಜಯನಗರ ಸಾಮ್ರಾಜ್ಯದ ಮತ್ತೊಂದು ಪ್ರಮುಖ ಆದಾಯ ಮೂಲವೆಂದರೆ ಗಣಿಗಾರಿಕೆ. ಕರ್ನೂಲ್ ಜಿಲ್ಲೆಯ ವಜ್ರಕುರೂರಿನಲ್ಲಿ ವಜ್ರಗಳ ಗಣಿಗಾರಿಕೆ ಮಾಡಲಾಗುತ್ತಿತ್ತು. ಅನೇಕ ಅಮೂಲ್ಯ ಕಲ್ಲುಗಳನ್ನೂ ಸಹ ಗಣಿಗಾರಿಕೆ ಮಾಡಲಾಗುತ್ತಿತ್ತು. ಲೋಹದ ಕೆಲಸ ಆ ದಿನಗಳಲ್ಲಿ ಅತ್ಯಂತ ಲಾಭದಾಯಕ ಹಾಗೂ ಪ್ರತಿಷ್ಠೆಯ ಕಾಯಕ. ಆಭರಣಗಳು, ಯುದ್ಧದ ಆಯುಧಗಳು, ಗೃಹೋಪಯೋಗಿ ಪಾತ್ರೆಗಳು, ವಿವಿಧ ಯಂತ್ರೋಪಕರಣಗಳು, ಕೃಷಿ ಉಪಕರಣಗಳು ಏನೇನೆಲ್ಲ ತಯಾರಾಗುತ್ತಿದ್ದುವು ಅಲ್ಲಿ. ಶ್ರೀಗಂಧ, ಹರಳೆಣ್ಣೆ, ಕಸ್ತೂರಿ ಎಣ್ಣೆ, ಕುಂಕುಮ ಮತ್ತು ಸುಗಂಧ ದ್ರವ್ಯಗಳ ಉತ್ಪಾದನೆಯೂ ಹೇರಳವಾಗಿತ್ತು. ವಿಜಯನಗರ ಸಾಮ್ರಾಜ್ಯದ ಇನ್ನೊಂದು ವೈಶಿಷ್ಟ್ಯ ಎಂದರೆ ಅದರ ಸಮುದ್ರ ವ್ಯಾಪಾರ. 300 ಬಂದರುಗಳ ಮೂಲಕ ವಿದೇಶಿ ವ್ಯಾಪಾರ ನಡೆಯುತ್ತಿತ್ತು. ಬಟ್ಟೆ, ಕಬ್ಬಿಣ, ಉಕ್ಕು, ಅಕ್ಕಿ, ಸಾಂಬಾರ ಪದಾರ್ಥಗಳು ಮತ್ತು ಉಪ್ಪಿನಕಾಯಿಯನ್ನು ರಫ್ತು ಮಾಡಲಾಗುತ್ತಿತ್ತು. ಕುದುರೆಗಳು, ತಾಮ್ರದ ವಸ್ತುಗಳು, ಪಾದರಸ ಮತ್ತು ವೆಲ್ವೆಟ್ ಬಟ್ಟೆಗಳನ್ನು ಆಮದು ಮಾಡಲಾಗುತ್ತಿತ್ತು. ಇವೆಲ್ಲದರ ಜೊತೆಯಲ್ಲೇ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಸಮೃದ್ಧವಾಗಿ ಅರಳಿತು ಸಾಹಿತ್ಯ, ಕಲೆ, ಸಂಗೀತ, ಸಂಸ್ಕೃತಿ. ಅವನ ಆಸ್ಥಾನದಲ್ಲಿ ಕನ್ನಡ, ತೆಲುಗು, ಸಂಸ್ಕೃತ ಮತ್ತು ತಮಿಳು ಕವಿಗಳಿದ್ದರು. ಅವನ ಆಳ್ವಿಕೆಯಲ್ಲಿ ಈ ಎಲ್ಲಾ ಭಾಷೆಗಳು ಪ್ರವರ್ಧಮಾನಕ್ಕೆ ಬಂದವು. ಕರ್ನಾಟಕದ ಸಂಗೀತದ ಮೂಲವೂ ವಿಜಯನಗರವೇ. ಮಹಾನ್ ಸಂತ ಕವಿಗಳಾದ ವಾದಿರಾಜರು, ಪುರಂದರದಾಸರು ಮತ್ತು ಕನಕದಾಸರು ಎಲ್ಲರೂ ಕೃಷ್ಣದೇವರಾಯನ ಸಮಕಾಲೀನರು. ಕರ್ನಾಟಕ ಸಂಗೀತಕ್ಕೆ ಅಡಿಪಾಯ ಹಾಕಿದ್ದೇ ಅವರು. ಇನ್ನು ಹಂಪಿಯ ಚರಿತ್ರೆಯೇ ಅತ್ಯಂತ ರೋಚಕವಾದದ್ದು. ತುಂಗಭದ್ರಾ ನದಿಯ ದಡದಲ್ಲಿನ ಹಂಪಿ 350 ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಹರಡಿತ್ತು. 7 ಸುತ್ತಿನ ಗೋಡೆಗಳಿಂದ ಆವೃತವಾಗಿತ್ತು. ಅಲ್ಲಿ ದಟ್ಟವಾದ ಜನಸಂಖ್ಯೆ ಇತ್ತು. ಸಮೃದ್ಧಿ ತಾಂಡವವಾಡುತ್ತಿತ್ತು. ನಗರದ ವೈಭವ ಮತ್ತು ಐಶ್ವರ್ಯವನ್ನು ಮಹಾನಗರಕ್ಕೆ ಬಂದಿದ್ದ ಅನೇಕ ವಿದೇಶಿ ಸಂದರ್ಶಕರು ವಿವರಿಸಿದ್ದಾರೆ. ನಗರವು ವಿಶಾಲವಾದ ಬೀದಿಗಳನ್ನು ಹೊಂದಿತ್ತು. ಅಲ್ಲಿ ಭವ್ಯವಾದ ದೇವಾಲಯಗಳು ಮತ್ತು ಸುಂದರವಾದ ಕಟ್ಟಡಗಳಿದ್ದವು. ಅತ್ಯಂತ ಭವ್ಯವಾದ ಮತ್ತು ಸುಂದರವಾದ ಅರಮನೆ ಇತ್ತು. ನಯಗೊಳಿಸಿದ ಕಲ್ಲಿನ ಕಾಲುವೆಗಳ ಮೂಲಕ ಹರಿಯುವ ನೀರಿನಿಂದ ನಗರವನ್ನು ಪೋಷಿಸಲಾಗುತ್ತಿತ್ತು. ಅನೇಕ ಬಜಾರುಗಳು ಇದ್ದವು. ಐಷಾರಾಮಿ ಆಭರಣ ವ್ಯಾಪಾರಿಗಳು ಮಾಣಿಕ್ಯ, ಮುತ್ತುಗಳು, ವಜ್ರಗಳು ಮತ್ತು ಪಚ್ಚೆಗಳನ್ನು ಬಜಾರುಗಳಲ್ಲಿ ಬಹಿರಂಗವಾಗಿ ಮಾರಾಟ ಮಾಡಲಾಗುತ್ತಿತ್ತು. ಬಡವ, ಶ್ರೀಮಂತ ಅನ್ನದೇ ಎಲ್ಲ ವರ್ಗದ ಜನರು ಚಿನ್ನದ ಆಭರಣ ಧರಿಸುತ್ತಿದ್ದರು ಮತ್ತು ಸಮೃದ್ಧರಾಗಿದ್ದರು. ಈ ನಗರವು ಭಾರತದ ಮೂಲೆ ಮೂಲೆಗಳಿಂದ ಮತ್ತು ಪರ್ಷಿಯಾ, ಅರೇಬಿಯಾ, ಯುರೋಪ್ ಮತ್ತು ಚೀನಾದಿಂದಲೂ ಪ್ರವಾಸಿಗರನ್ನು, ವ್ಯಾಪಾರಿಗಳನ್ನು, ವಿದ್ವಾಂಸರನ್ನು ಆಕರ್ಷಿಸುತ್ತಿತ್ತು. ದುರಂತವೆಂದರೆ ಚಕ್ರವರ್ತಿ ಶ್ರೀಕೃಷ್ಣದೇವರಾಯನ ನಂತರ ವಿಜಯನಗರ ಸಾಮ್ರಾಜ್ಯ ಬಹುತೇಕ ಅಳಿವಿನಂಚಿಗೆ ಸಾಗಿತ್ತು. ಬಿಜಾಪುರದ ಆದಿಲ್ ಶಾಹಿ, ಗೋಲ್ಕೊಂಡಾದ ಕುತುಬ್ ಶಾಹಿ, ಅಹಮದ್ ನಗರದ ನಿಜಾಂ ಶಾಹಿ, ಬೀದರ್ನ ಬಾರಿದ್ ಶಾಹಿ ಮತ್ತು ಬೇರಾರ್ನ ಇಮಾದ್ ಶಾಹಿ ಸೇರಿ ಎಲ್ಲ 5 ಸುಲ್ತಾನರು ಒಂದು ಒಕ್ಕೂಟವನ್ನು ರಚಿಸಿ ವಿಜಯನಗರದ ಹಿಂದೂಗಳ ವಿರುದ್ಧ ಜಿಹಾದ್ ಘೋಷಿಸಿದ್ದರು. ಮಂಗಳವಾರ 23 ಜನವರಿ 1565ರಂದು ರಕ್ಕಸ ತಂಗಡಿಯಲ್ಲಿ ಆರಂಭವಾದ ಯುದ್ಧದಲ್ಲಿ ಮೊದಲಿಗೆ ವಿಜಯನಗರ ಸೈನ್ಯ ಮೇಲುಗೈ ಸಾಧಿಸಿತ್ತು. ಆದರೆ ವಿಜಯನಗರ ಸೈನ್ಯದ ಗಿಲಾನಿ ಎಂಬ ಮುಸ್ಲಿಂ ಕಮಾಂಡರ್ 12 ಮಂದಿಯೊಂದಿಗೆ ರಾತ್ರೋರಾತ್ರಿ ಒಕ್ಕೂಟದ ಸೈನ್ಯದೊಂದಿಗೆ ಕೈಜೋಡಿಸಿಬಿಟ್ಟ. ಈ ವಿಶ್ವಾಸಘಾತುಕ ಕೃತ್ಯವು ವಿಜಯನಗರ ಸೈನ್ಯದಲ್ಲಿ ಅವ್ಯವಸ್ಥೆ ಸೃಷ್ಟಿಸಿತು. ರಾಜನಾದ ಅಳಿಯ ರಾಮರಾಯ ಶತ್ರುಗಳ ಕೈವಶವಾಗಿ ಬಿಟ್ಟ. ಅವನ ಶಿರಚ್ಛೇದ ಮಾಡಲಾಯಿತು.
ಶಿರಚ್ಛೇದದ ತಲೆಯನ್ನು ಈಟಿಯ ಮೇಲೆ ಹಾಕಿ ಯುದ್ಧ ಭೂಮಿಯಲ್ಲಿ ಪ್ರದರ್ಶಿಸಲಾಯಿತು. ವಿಜಯನಗರದ ಸೈನ್ಯ ಭಯಭೀತಗೊಂಡು ಚಿಲ್ಲಾಪಿಲ್ಲಿಯಾಗಿ ಹೋಯಿತು. ಮುಸ್ಲಿಂ ಒಕ್ಕೂಟದ ಸೈನಿಕರು ಅವರನ್ನು ಹಿಂಬಾಲಿಸಿ ಸುಮಾರು 1,00,000 ಜನರನ್ನ ಸುಖಾಸುಮ್ಮನೆ ಕೊಂದರು. ವಿಜಯನಗರವನ್ನು ಆಕ್ರಮಿಸಿ ಲೂಟಿ ಮಾಡಲಾರಂಭಿಸಿದರು. ಆ ಭವ್ಯವಾದ ನಗರವನ್ನು ನಾಶ ಮಾಡಲು ಅವರಿಗೆ 6 ತಿಂಗಳು ಹಿಡಿಯಿತು. ಅಂದರೆ ಅದು ಎಷ್ಟು ವೈಭವದಿಂದ ಕೂಡಿದ್ದಿರಬಹುದು ಅನ್ನುವುದನ್ನು ಊಹಿಸಿಕೊಳ್ಳಬಹುದು. ಅದರೊಂದಿಗೆ ಹಿಂದೂ ಧರ್ಮದ ಸುವರ್ಣ ಯುಗವೊಂದರ ಅಂತ್ಯವಾಗೇ ಹೋಯಿತು. ಆದರೆ ಆ ಬಳಿಕ ಸ್ವತಂತ್ರರಾದ ವಿಜಯನಗರ ಸಾಮ್ರಾಜ್ಯದ ಸಾಮಂತ ಅರಸರುಗಳು, ಮುಖ್ಯಸ್ಥರುಗಳು, ಮೈಸೂರಿನ ಒಡೆಯರ್ಗಳು, ಕೆಳದಿಯ ನಾಯಕರು, ಮಧುರೈನ ನಾಯಕರುಗಳು ಹಿಂದೂ ಧರ್ಮವನ್ನು ರಕ್ಷಿಸುವಲ್ಲಿ ಮತ್ತು ಸಂಸ್ಕೃತಿ ಬೆಳೆಸುವಲ್ಲಿ ವಿಜಯನಗರದ ಸಂಪ್ರದಾಯಗಳನ್ನೇ ಮುಂದುವರೆಸಿದ್ದರಿಂದ ಹಿಂದೂ ಅಸ್ಮಿತೆ ಮತ್ತು ಸಂಸ್ಕೃತಿ ಜಾಗೃತವಾಗಿ ಉಳಿಯಿತು, ಶಾಶ್ವತವಾಗಿ ಉಳಿಯಿತು. ಮುಂದೆ ಕಾಲಾಂತರದಲ್ಲಿ ವಿಜಯನಗರ ಸಾಮ್ರಾಜ್ಯದ ಶೌರ್ಯ ಮತ್ತು ವಿರೋಚಿತ ಇತಿಹಾಸವೇ ಛತ್ರಪತಿ ಶಿವಾಜಿಗೆ ಪ್ರೇರಣೆ ನೀಡಿ ಮತ್ತೆ ಒಂದು ಹಿಂದೂ ಧರ್ಮ ಸಾಮ್ರಾಜ್ಯ ಕಟ್ಟಲು ನೆರವಾಯಿತು ಅನ್ನುವುದು ಇನ್ನೊಂದು ರೋಚಕ ಕತೆ.